ಇನ್ನು ಆರಂಭದಲ್ಲೇ ಕೈಕೊಟ್ಟಿದೆ ಮುಂಗಾರು. ನಿರೀಕ್ಷಿತ ಮಳೆ ಇಲ್ಲ, ರೈತರು ಕಂಗಾಲಾಗ್ತಾ ಇದ್ದಾರೆ. ಈ ಬಾರಿ ಜೂನ್ನಲ್ಲಿ ವಾಡಿಕೆಗಿಂತ ಮಳೆ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಮುಂಗಾರು ಮಳೆ ಕೈಕೊಟ್ಟಿದೆ. ಈಗ ಆರಂಭದಲ್ಲೇ ಜೂನ್ನಲ್ಲಿ ವಾಡಿಕೆಗಿಂತ ಮಳೆ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ವಾಡಿಕೆ ಮಳೆ ಪ್ರಮಾಣ ತುಂಬಾ ಕಮ್ಮಿ. ಬೆಂಗಳೂರಲ್ಲಿ ಜೂನ್ನಲ್ಲಿ 56.5 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕಾಗಿತ್ತು. ಆದರೆ ಜೂನ್ 20ರವರೆಗೂ ಕೇವಲ 45.9 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ರಾಜ್ಯಾದ್ಯಂತ 166ರಿಂದ 200 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕಾಗಿತ್ತು. ಆದರೆ ಈ ಬಾರಿ ಸುಮಾರು 21% ಮಳೆಯ ಕೊರತೆ ಎದುರಾಗಿದೆ. ನೋಡಿ, ಮಳೆಗಾಲ ಆರಂಭ ಆಗಿದೆ, ಮುಂಗಾರು ಆರಂಭ ಆಗಿದೆ. ರೈತರಿಗಾಗಲೇ ಕೂಡ ಬಿತ್ತನೆಯನ್ನ ಮಾಡ್ತಾ ಇದ್ದಾರೆ ಕೆಲವು ಕಡೆಯಲ್ಲಿ, ಇನ್ನೂ ಕೆಲವು ಕಡೆ ಬಿತ್ತನೆ ಆಗಿದೆ. ಆದರೆ ಮಳೆರಾಯನ ಸಮಸ್ಯೆ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ನೋಡ್ತಾ ಇದ್ದೀವಿ, ಮುಂಗಾರು ಕೈಕೊಟ್ಟಿದೆ. ಈ ಬಾರಿ ಜೂನ್ನಲ್ಲಿ ಆಗಬೇಕಾಗಿದ್ದಂಥ ವಾಡಿಕೆ ಮಳೆ ತುಂಬಾ ತೀರಾ ಕಡಿಮೆ ಆಗಿದೆ. ಮಳೆ ರಾಯನ ಆರ್ಭಟ ಯಾವಾಗ ಆಗುತ್ತೆ, ಏನಾಗುತ್ತೆ ಅನ್ನುವಂಥ ರೈತರ ಒಂದು ಕಷ್ಟ, ಇದ್ರ ಜೊತೆಗೆ ಬರಗಾಲ ಬರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಈ ಸಲ ಬೇಸಿಗೆಯಲ್ಲಿ ವಿಪರೀತವಾಗಿ ಬಿಸಿಲಿತ್ತು. ಹೀಗಾಗಿ ಮಳೆಗಾಲ ಉತ್ತಮವಾಗಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಸಾಕಷ್ಟು ಜನರಿದ್ರು. ಅದರಲ್ಲೂ ಪ್ರಮುಖವಾಗಿ ರೈತಾಪಿ ವರ್ಗದವರಿದ್ರು. ಆದರೆ ಆರಂಭದಲ್ಲೇ ಮಳೆರಾಯ ಕೈ ಕೊಟ್ಟಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೂನ್ 4ರಿಂದ ರಾಜ್ಯಾದ್ಯಂತ ಮುಂಗಾರು ಆರಂಭ ಆಯಿತು. ಆದರೆ ಜೂನ್ 4ರಿಂದ ಇಲ್ಲಿವರೆಗೂ ಕೂಡ 21% ಮಳೆ ಕೊರತೆ ಆಗಿದೆ. ಅಂದರೆ ಕೇವಲ 10ರಿಂದ 12 ದಿನದಲ್ಲೇ 21% ಮಳೆ ಕೊರತೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಎಲ್ಲರಲ್ಲೂ ಆತಂಕ ಮೂಡಿಸಿದೆ. ಜೂನ್ ತಿಂಗಳಲ್ಲಿ ಸರಿಸುಮಾರು 160ರಿಂದ 200 ಮಿಲಿಮೀಟರ್ ಮಳೆ ಆಗಬೇಕು. ಆದರೆ 21% ಮಳೆ ಆಗಿರೋದ್ರಿಂದಾಗಿ ಎಲ್ಲಿ ಮಳೆ ಕೊರತೆ ಉಂಟಾಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ರೀತಿಯಲ್ಲಿ ಬೇಸಾಯವನ್ನು ಮಾಡೋದು ಅನ್ನೋದು ಇವಾಗ ರೈತಾಪಿ ವರ್ಗದ ಜನರ ಟೆನ್ಷನ್ ಆಗಿದೆ. ಪ್ರಮುಖವಾಗಿ ಈ ಒಂದು ಸ್ಥಿತಿಗೆ ಕಾರಣ ಏನು ಅಂತ ಹೇಳಿದ್ರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶತೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಇದರಿಂದ ಮಳೆಯ ಮಾರುತಗಳು ಯಾವುದು ಕೂಡ ಹೊತ್ತು ಬರ್ತಾ ಇಲ್ಲ. ಸೊ ಇದರಿಂದಾಗಿ ಎಲ್ನಿನೋ ಸ್ಥಿತಿ ನಿರ್ಮಾಣ ಆಗಿದೆ. ಸರಿಸುಮಾರು 4ರಿಂದ 7 ವರ್ಷಕ್ಕೆ ಒಮ್ಮೆ ಈ ಒಂದು ಎಲ್ನಿನೋ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಹೀಗಾಗಿ ಕೇವಲ ಕರ್ನಾಟಕ ಅಲ್ಲ, ಭಾರತದಾದ್ಯಂತ ಈ ಒಂದು ಮಳೆಯ ಕೊರತೆ ಉಂಟಾಗಿರುವಂತದ್ದು. ಭಾರತದಾದ್ಯಂತ ಸರಿಸುಮಾರು 64% ಮಳೆ ಕೊರತೆ ಈ ಒಂದು ಜೂನ್ ತಿಂಗಳಲ್ಲಿ ಆಗಿರುವಂತದ್ದು. ಹಾಗೆ ಪ್ರಮುಖವಾಗಿ ನಮ್ಮ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಮಳೆ ಕೊರತೆ ಆಗಿದೆ. ಬೆಂಗಳೂರಲ್ಲಿ ಜೋರ್ ಮಳೆ ಆಗುತ್ತೆ, ಎಲ್ಲ ರಸ್ತೆಯಲ್ಲಿ ನೀರು ತುಂಬುತ್ತೆ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿದೆ. ಆದ್ರೆ ವಾಡಿಕೆಯಷ್ಟು ಮಳೆ ಆಗ್ತಾ ಇಲ್ಲ ಅನ್ನೋದನ್ನ ಹವಾಮಾನ ಇಲಾಖೆ ತಿಳಿಸ್ಕೊಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ 56 ಮಿಲಿಮೀಟರ್ ಅಷ್ಟು ಮಳೆ ಆಗಬೇಕು. ಆದ್ರೆ ಬೆಂಗಳೂರಲ್ಲಿ ಇಲ್ಲಿವರೆಗೂ ಆಗಿರುವಂತದ್ದು ಕೇವಲ 45 ಮಿಲಿಮೀಟರ್ ಅಷ್ಟೇ ಮಳೆ. ಸೊ ಹೀಗಾಗಿ ಆಲ್ಮೋಸ್ಟ್ 10ರಿಂದ 11 ಮಿಲಿಮೀಟರ್ ಮಳೆ ಕೊರತೆ ಆಗಿದೆ. ಇನ್ನ ಕೇವಲ 1 ವಾರ ಅಷ್ಟೇ ಇರುವಂತದ್ದು ಜೂನ್ ತಿಂಗಳು ಮುಗಿಯೋದಕ್ಕೆ. ಹೀಗಾಗಿ ಈ ಒಂದು ತಿಂಗಳಲ್ಲಿ ಮಳೆ ಆಗೋದು ಬಹುತೇಕವಾಗಿ ಡೌಟ್ ಅಂತ ಹೇಳಿ, ಅಂದ್ರೆ ವಾಡಿಕೆಯಷ್ಟು ಮಳೆ ಆಗೋದು ಬಹುತೇಕವಾಗಿ ಡೌಟ್ ಅಂತ ಹೇಳಿ ಹವಾಮಾನ ಇಲಾಖೆ ಸೂಚನೆಯನ್ನ ಕೊಡ್ತಾ ಇರುವಂತದ್ದು. ಹಾಗೆ ಇವತ್ತು ಮತ್ತೆ ನಾಳೆ ಕರಾವಳಿ ಭಾಗ ಆಗಿರಬಹುದು ಅಥವಾ ಉತ್ತರ ಒಳನಾಡಿನ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆಯ ಮುನ್ಸೂಚನೆ ಇದೆ. ಆದ್ರೂ ಕೂಡ ಎಲ್ಲೂ ಕೂಡ ವಾಡಿಕೆಯಷ್ಟು ಮಳೆ ಆಗೋದಿಲ್ಲ ಅನ್ನೋದನ್ನೇ ಹವಾಮಾನ ಇಲಾಖೆ ತಿಳಿಸ್ತಾ ಇರುವಂತದ್ದು. ಹೀಗಾಗಿ ಕಾದ್ ನೋಡ್ಬೇಕಾಗಿದೆ. ಜುಲೈ ಹಾಗೆ ಆಗಸ್ಟ್ ಅಲ್ಲೂ ಕೂಡ ಈ ರೀತಿಯ ಮಳೆಯ ಕೊರತೆ ಉಂಟಾಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು. ಒಂದು ವೇಳೆ ಈ ಬಾರಿ ಏನಾದ್ರೂ ಮಳೆ ಆಗಿಲ್ಲ ಅಂತ ಹೇಳಿದ್ರೆ ಬೆಳೆ ಕೈ ಕೊಡೋದಂತೂ ಖಂಡಿತ ಅಂತಾನೆ ಹೇಳ್ಬೋದು. ಶಿವಕುಮಾರ್, ಥ್ಯಾಂಕ್ ಯು ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.